ಒಂದು ಗುಡಿಸಲು. ಸ್ಟೋರಿ ಭಾಳ ಆಶ್ಚರ್ಯ ಆಗ್ತಾ ಇದೆ. 5 ವರ್ಷದ್ದು ಒಮ್ಮೆಲೇ ಬಿಲ್ ಬಂದಿದೆಯಂತೆ. 5 ವರ್ಷ ಡೈಲಿ ಬಿಲ್ ಕಟ್ಟಿದಾರಾ ಮತ್ತೊಂದು ಗೊತ್ತಿಲ್ಲ ನನಗೆ. 5 ವರ್ಷದ ಒಂದೇ ಬಿಲ್ ಬಂದಿದೆ. ಬಿಲ್ ಕಟ್ಟಿಲ್ಲ ಅಂದರೆ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಸ್ಟೋರಿ ನೋಡಿ. ಆದರೆ ಯಾವಾಗ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾಲಿಗೆ ಹೋಯ್ತೋ ಅಲ್ಲೊಂದು ಮ್ಯಾಜಿಕ್ ಕೂಡ ಆಗಿದೆ, ಅದನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಸ್ಟೋರಿ ನೋಡಿ. ಒಂದು ಕಡೆ ಮನೆಯಂತೆ ಕಾಣುವ ಗುಡಿಸಲು, ಇನ್ನೊಂದೆಡೆ ಮನೆಯಲ್ಲಿ ವಿದ್ಯುತ್ ಮೀಟರ್ ಇದ್ರೂ ಕೂಡ ಬಲ್ಬ್ನಲ್ಲಿ ಬೆಳಕಿಲ್ಲ. ಮತ್ತೊಂದು ಕಡೆ ಕಂಗಾಲಾಗಿ ಕೂತಿರೋ ಕುಟುಂಬಸ್ಥರು. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದ ಹರಿಜನ ಕೇರಿಯಲ್ಲಿ. ಗುಡಿಸಲಿನಂತಿರುವ ಈ ಮನೆಯಲ್ಲಿ ಒಟ್ಟು 8 ಜನ ವಾಸವಾಗಿದ್ದಾರೆ. ಸರ್ಕಾರ ಈ ಕುಟುಂಬಕ್ಕೆ ಪಟ್ಟಾ ನೀಡದೇ ಇರೋದ್ರಿಂದ ಸರ್ಕಾರದಿಂದ ವಸತಿ ಯೋಜನೆ ಪಡೆಯಲು ಸಾಧ್ಯವಾಗಿಲ್ಲ. ಆದರೆ 5 ವರ್ಷಗಳ ಹಿಂದೆ ಸರ್ಕಾರದ ಸೌಭಾಗ್ಯ ಯೋಜನೆಯಡಿ ವಿದ್ಯುತ್ ಸಂಪರ್ಕ ನೀಡಿ ಮೀಟರ್ ಅಳವಡಿಸಲಾಗಿತ್ತು. ಆದರೆ ಹೆಸ್ಕಾಂ ಇಲಾಖೆಯವರು 5 ವರ್ಷದಿಂದ ಒಂದು ಸಲವೂ ಬಿಲ್ ಕೊಡದೆ ಏಕಾಏಕಿ 4,000 ಬಿಲ್ ಕೊಟ್ಟು ಕಟ್ ಮಾಡಿ ಹೋದ್ರು. ನಂತರ ಈಗ ಇವರು ಸಾಲ ಸೋಲ ಮಾಡಿ 2,000 ಹಣ ಕಟ್ಟಿದ್ದಾರೆ. ಆಗ ಸುಮ್ಮನಿದ್ದ ಇಲಾಖೆಯವರು ಮತ್ತೆ 3-4 ತಿಂಗಳ ನಂತರ ಮೊನ್ನೆ ಬಿಲ್ ಬಂದಿದೆ. 4,096 ರೂಪಾಯಿ ಬಿಲ್ ಕಟ್ಟೋ ತನಕ ಕರೆಂಟ್ ಕೊಡಲ್ಲ ಅಂತೇಳಿ ಕನೆಕ್ಷನ್ ಕಿತ್ತಾಕೋಗಿದ್ದಾರೆ. ಒಂದು 5 ವರ್ಷದ ಹಿಂದೆ ಫ್ರೀ ಕರೆಂಟ್ ಹೇಳಿ ಬಿಲ್ ಕರೆಂಟ್ ಹಾಕಿಟ್ಟು ಹೋಗಿದ್ರು. ಆ ನಂತರ ಇನ್ನೊಂದು 4 ವರ್ಷ ಬಿಟ್ಟು ಬಂದು ಒಂದೇ ಸಲ ಒಂದು 3,900 ಗಟ್ಟಲೆ ಬಿಲ್ ಒಂದೇ ಸಲ ಹಾಕಿದ್ದಾರೆ. ಅದನ್ನು ತುಂಬಲಿಕ್ಕೆ ನಮ್ಮ ಹತ್ರ ಆಗಲಿಲ್ಲ. ಅದ ನಂತರ ಕಟ್ ಮಾಡಿ ಇಟ್ಟು ಹೋಗಿದ್ರು. ಇದೀಗ ನಾವು ಕತ್ಲಲ್ಲೇ ಇರೋದು, ಕತ್ಲಲ್ಲಿ ಡೈಲಿ ಜೀವನ ಸಾಗಿಸ್ತಿದ್ದೆ. ಕಟ್ ಮಾಡಿ ಇನ್ನೊಂದು 2 ತಿಂಗಳಾಯಿತು. 2 ತಿಂಗಳ ನಂತರ ಒಂದು 2,000 ತುಂಬಿದ್ದೆ. ಅಷ್ಟು ಕ್ಲಿಯರ್ ಮಾಡಿದ ನಂತರ ಹಾಕ್ಕೊಡ್ತೀವಿ, ಇಲ್ಲ ತನಕ ಬಂದಲ್ಲಿ ಬಿಲ್ ಕ್ಲಿಯರ್ ಮಾಡಿ ಅಂತ ಹೇಳಿಟ್ಟು ಹೋಗಿದ್ರು. ಅದು ಹಳೆದೆಲ್ಲ ಕ್ಲಿಯರ್ ಮಾಡಿ ನಂತರ ನೀವು ಫ್ರೀ ಮಾಡ್ಕೊಳ್ಳಿ ಅಂತ ಹೇಳಿಟ್ಟು ಹೋಗಿದ್ರು. ಸರ್ಕಾರದಿಂದ ಉಚಿತ ವಿದ್ಯುತ್ ಗೃಹಜ್ಯೋತಿ ಯೋಜನೆಗಾಗಿ ಈ ಕುಟುಂಬದವರು ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮುಂದಾದಾಗ ಪೂರ್ಣ ಬಿಲ್ ಪಾವತಿಸಿ ಅರ್ಜಿ ಸಲ್ಲಿಸಿ ಅಂತ ಹೆಸ್ಕಾಂನವರು ತಿಳಿಸಿದ್ರು. ಹೀಗಾಗಿ ಇವರ ಗುಡಿಸಲಿಗೆ ಬೆಳಕಿಲ್ಲದೆ ರಾತ್ರಿ ಕತ್ತಲಲ್ಲಿ ಕಾಲ ಕಳೆಯುವಂತಾಗಿದೆ. ಯಾರು ಕೂಡ ತಮ್ಮ ನೆರವಿಗೆ ಬರ್ತಾ ಇಲ್ಲ ಅಂತ ಕುಟುಂಬದವರು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಇಲ್ಲಿ ಉಳಿದು ಸಾಧಾರಣ ಒಂದು 20 ವರ್ಷ ಆಯ್ತು. ನಮಗೆ ಮನೆದೇನು ವ್ಯವಸ್ಥೆ ಸರಿಯಾಗಿ ಮಾಡ್ಕೊಡ್ಲಿಲ್ಲ. ಇದು ಹೀಗೆ ಬಯಲು ಮೇಲೆ ಒಂದು ಮನೆ ಇತ್ತು, ಬಿದ್ದು ಹೋಯ್ತು ನಮ್ಮ ಒಂದು. ಅದು ಬಿದ್ದಿದ್ದದೆ ಅಲ್ಲೇ ಇದೆ, ಹಾಗೆ ಇದೆ. ಇಲ್ಲಿ ಸಣ್ಣ ಗುಡಿಸ್ಲತ್ತೆ ಫುಲ್ ನಾವಿವು ಕೇಳಿದೆ ಅವ್ರು ಮಾಡುವ ಅಂತ ಹೇಳ್ತಾರೆ. ಯಾರು ಮುಂದೆ ಬರುವುದಿಲ್ಲ, ಹೆಲ್ಪ್ ಮಾಡುವುದಲ್ಲ, ನಿಂತ ಕಡೆಗೆ ಬಾ ಅಂತ ಹೇಳುವುದಿಲ್ಲ. ಫ್ರೀ ಮನೆ ತಂದು ಹೇಳ್ತಾರೆ, ಯಾರು ಇದು ಮಾಡುವುದಿಲ್ಲ. ಮತ್ತೆ ಫ್ರೀ ಮನೆ ಇದು ಹಾಂ ನಿಮ್ಗೆ ಅಂತ ಹೇಳ್ತಾರೆ. ನಾವಲ್ಲಿ ಹೋದ್ರೆ ಯಾರು ನಮ್ಮ ಬದಿ ಲಕ್ಷ ತಗೊಳ್ಳಿ. ಒಟ್ಟಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಈ ಕುಟುಂಬದವರು ಕೂಲಿ ನಾಲಿ ಮಾಡಿ ಜೀವನ ನಡೆಸ್ತಾ ಇದ್ದಾರೆ. ಸದ್ಯ ಮಗ ಮಾತ್ರ ದುಡಿದು ಇಡೀ ಕುಟುಂಬದ ನಿರ್ವಹಣೆ ಮಾಡ್ತಿದ್ದಾನೆ. ಹೀಗಾಗಿ ಸಂಕಷ್ಟದಲ್ಲಿ ಕುಟುಂಬ ಕಾಲ ಕಳೀತಾ ಇದೆ. ನೋಡೋಣ ಬಿಗ್ ಇಂಪ್ಯಾಕ್ಟ್ನಲ್ಲಿ ವರದಿ ಪ್ರಸಾರ ಆದ್ಮೇಲಾದ್ರೂ ಸಂಬಂಧಪಟ್ಟವರು ಎಚ್ಚೆತ್ಕೊಳ್ತಾರಾ ಅಂತ. ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥವ್ರು. ಇವರ ಪರವಾಗಿ ಬರೋರು ಯಾರು ಇರಲ್ಲ ರೀ. ಇವರ ಪರವಾಗಿ ಬರೋರು ಯಾರು ಇರಲ್ಲ. ಇವ್ರು ಹಿಂಗೆ ಸಾಯ್ಬೇಕು, ಹಾಗಂತ ಬಿಟ್ಬಿಡಲ್ಲ. ಯಾವಾಗ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಅಲ್ಲಿಗೆ ಹೋಯ್ತೋ, 5 ವರ್ಷದ ಕರೆಂಟ್ಗಾಗಿ ಕಟ್ ಮಾಡಿದ್ರಲ್ಲ, ಹೆಂಗೆ ಯಾವ ರೀತಿ ಬಿಸಿ ನೀರು ಬಿಟ್ವಿ ಅಂತಂದರೆ ಎಲ್ಲ ಉಲ್ಟಾ ಪಲ್ಟಾ ಆಗಾಯ್ತು. ಬನ್ನಿ ಬ್ರೇಕಿಂಗ್ ನ್ಯೂಸ್ ಹೇಳ್ತೀನಿ ಏನು ಅಂತ. ಶೂಟ್ ಮಾಡಿಕೊಂಡು ಬಂದಿದ್ವಿ ಅಷ್ಟೇ. ಪ್ರೋಗ್ರಾಮ್ ಆನ್ ಏರ್ ಇನ್ನೂ ಆಗೇ ಇರಲಿಲ್ಲ. ಅಷ್ಟರಲ್ಲಿ ಗೊತ್ತಾಯಿತು ಶಾಸಕರಿಗೆ, ಸಂಬಂಧಪಟ್ಟವರಿಗೆ ಪ್ರಾಬ್ಲಮ್ ಆಗತ್ತೆ ಅಂತ. ಕರೆಂಟ್ ಕಟ್ ಸುದ್ದಿ ಶಾಸಕ ಸತೀಶ್ ಸೈಲ್ ಅವರ ಗಮನಕ್ಕೆ ಬರುತ್ತೆ. ಬಿಡ್ರಪ್ಪ, ನಾನೇ ದುಡ್ಡು ಬೇಕಿದ್ರೆ ಕೊಡ್ತೀನಿ, ಮೊದಲು ಹೋಗಿ ಕರೆಂಟ್ ಕೊಡಿ ಅಂತ ಹೇಳಿದ್ರು. ಕರೆಂಟ್ ಬಂತು. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್, 1 ಡೇ ಇಂಪ್ಯಾಕ್ಟ್. ಆಗಲೇ ಕರೆಂಟ್ ಕಟ್ ಸುದ್ದಿ ಶಾಸಕ ಅವ್ರಿಗೆ ಗೊತ್ತಾಗುತ್ತೆ ನೋಡಿ. ನಾವು ಹೇಳೋದಕ್ಕಿಂತ ಶೂಟ್ ಮಾಡಿಕೊಂಡು ಬಂದಿದ್ದೀವಿ ಅಂತ ಗೊತ್ತಾದ ತಕ್ಷಣ, ರಿಪಬ್ಲಿಕ್ ಕನ್ನಡ ಇವತ್ತು ಬಿಡೋಲ್ಲ ಅಂತ ಗೊತ್ತಾದ ತಕ್ಷಣ MLA ಅಲರ್ಟ್ ಆದರು, ಕರೆಂಟ್ನವರು ಬಂದರು, ವಾಪಸ್ ಕರೆಂಟ್ ಕನೆಕ್ಷನ್ ಕೊಟ್ಟರು. ಇದು ಬಿಗ್ ಇಂಪ್ಯಾಕ್ಟ್ ನೋಡಿ. ಸ್ಪಾಟಲ್ಲೇ ಶಾಸಕರಿಂದ ಹೆಸ್ಕಾಂಗೆ ತಾಕೀತು. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಒಂದು ಈಗ ನಮ್ಮ ರಿಪಬ್ಲಿಕ್ ಕನ್ನಡ ಆ ಟಿ ವಿ ಅವರು ಇಲ್ಲೇ ಬಂದಿದ್ದಾರೆ. ನಮ್ಮ ಮೀಟಿಂಗ್ ನಡೆದಿದೆ ಅಲ್ಲೇ ಬಂದಿದ್ದಾರೆ. ಅಲ್ಲಿ ಆಗೇರ್ ಅಂತ ಒಂದು ಮನೆಯಲ್ಲಿ ಬೇಬಿ ಆಗೇರ್ ಅವ್ರ ಮನೆ ದುಡ್ಡು 1 ತಿಂಗಳಿಗೆ 5,000 ಬಿಲ್ ಬಂತಂತೆ. ಫಸ್ಟ್ ತಿಂಗಳಿಗೆ
ಅವರಿಗೆ ಅದನ್ನು ಕಷ್ಟ ಆಗಿ ಅವ್ರು ತುಂಬಲಿಲ್ಲ. ನೀವು ಅದನ್ನು ಒಂದು ಈಗ ನಮ್ಮ ರಿಪಬ್ಲಿಕ್ ಕನ್ನಡ ಆ ಟಿ ವಿ ಅವರು ಇಲ್ಲೇ ಬಂದಿದ್ದಾರೆ, ನಮ್ಮ ಎಲ್ಲಿ ನಮ್ಮ ಮೀಟಿಂಗ್ ನಡೆದಿದೆ ಅಲ್ಲೇ ಬಂದಿದ್ದಾರೆ. ಅಲ್ಲಿ ಆಗೇರ್ ಅಂತ ಒಂದು ಮನೆಯಲ್ಲಿ ಬೇಬಿ ಆಗೇರ್ ಅವ್ರ ಮನೆ ದುಡ್ಡು ಒಂದು ತಿಂಗಳಿಗೆ 5,000 ಬಿಲ್ ಬಂತಂತೆ ಫಸ್ಟ್ ತಿಂಗಳಿಗೆ. ಅವರಿಗೆ ಅದನ್ನು ಕಷ್ಟ ಆಗಿ ಅವ್ರು ತುಂಬಲಿಲ್ಲ. ನೀವು ಅದನ್ನು ಒಂದು ಈಗ ನಮ್ಮ ನೋಡಿ, ರಿಪಬ್ಲಿಕ್ ಕನ್ನಡ 5 ವರ್ಷದ ಬಿಲ್ ಬರುತ್ತೆ, ಒಂದೇ ಸಲಕ್ಕೆ 5 ವರ್ಷದ ಬಿಲ್ ಬರುತ್ತೆ. ಕಂಗಾಲ್ ಸರ್, ಯಾರು ಬರ್ತಾರೆ ಇವ್ರ ಪರವಾಗಿ? ಇವರೇನು MLA ಮಕ್ಕಳ? ಬಿಗ್ ಶಾಟ್ಗಳ ಮಕ್ಕಳ? ಅಲ್ಲ. ಬಡವನ ಕೋಪ ದವಡೆಗೆ ಮೂಲ ಅಂತ ಹೇಳ್ತಾರಲ್ಲ, ಬಿದ್ದು ಸಾಯ್ತಾರೆ. ಇವ್ರು ಇರೋದೇ ಅದಕ್ಕೆ ಅಂತ ನಿರ್ಧಾರ ಮಾಡಿ ಆಗಿದೆ ನಮ್ಮ ರಾಜಕಾರಣಿಗಳು. ಹಾಗಂತ ಬಿಟ್ಬಿಡ್ತೀವಾ? ಯಾವಾಗ ಕರೆಂಟ್ ಕಟ್ ಮಾಡಿ ಹೋದ್ರೋ, ಯಾವಾಗ ರಿಪಬ್ಲಿಕ್ ಕನ್ನಡ ಕ್ಯಾಮ್ರಾ ಅಲ್ಲಿಗೆ ಬಂತಲ್ಲ, ಕರೆಂಟ್ ಬಂತು ತಾನೆ, MLA ಅಲರ್ಟ್ ಆದರೂ ತಾನೆ, ಆ ಬಡವರ ಮನೆಗೆ ಕರೆಂಟ್ ಬಂತು ತಾನೆ. ಈಗ ಯಾರು ಆ ಕಿತ್ತೋಗಿರೋ ಅಧಿಕಾರಿ 5 ವರ್ಷದ ಬಿಲ್ ಕೊಡ್ತಾನಲ್ಲ, ಕಿತ್ತೋಗಿರೋ ಅಧಿಕಾರಿ ಮನೆ ಕಳಿಸಿ, ಮನೆ ಕಳಿಸಿ. ಏನು ತಿಂತಾ ಇದ್ರು ಅಂತ ಆಗಿದ್ರೆ 5 ವರ್ಷದ ಬಿಲ್ ಒಂದೇ ಸಲ ಕೊಡಬೇಕು ಅಂತಂದ್ರೆ, ಮತ್ತೆ ಇವರ ಮನೆಗೆ ತಾನೇ ಫ್ರೀ ಕರೆಂಟ್ ಬರಬೇಕಾಗಿರೋದು. ಎಲ್ಲೋಯ್ತು ಸೌಲಭ್ಯ? ಎಲ್ಲೋಯ್ತು? ನಿನಗೂ ಫ್ರೀ, ಕಾಕಾ ಸಾಹೇಬ ನಿನಗೂ ಫ್ರೀ, ಈ ಮನೆಗೆ ಫ್ರೀ ಇಲ್ವಾ? ಯಾರು ಕೊಟ್ಟಿದ್ದಾನೆ ಅವನನ್ನು ಫಸ್ಟ್ ಮನೆ ಕಳಿಸಿ. ಆ್ಯಂಡ್ ನಮ್ಮ ರಿಪೋರ್ಟರ್ ಶೇಷಗಿರಿ ಮತ್ತು ಕ್ಯಾಮ್ರಾಮನ್ ನೋಡಿ, ಶೇಷಗಿರಿ ಅವರ ನಂಬರ್ ಹಾಕಿದ್ದೀನಿ. 2 ವರ್ಷಗಳಿಂದ 5 ವರ್ಷಗಳ ಬಿಲ್ ಬಂದಿದೆ. ಆ ಅವರ ಮನೆ ಪಾಪ ಹೆಂಗಿದೆ, ಎಲ್ಲಿದ್ದಾರೆ ದೊಡ್ಡ ದೊಡ್ಡ ಮಾತಾಡುವಂಥ ನಾಯಕರು? ಅಲ್ಲೊಬ್ರು MP ಇದ್ದಾರಲ್ಲ, ಅವ್ರು ಹೇಳ್ತಾ ಇದ್ರಲ್ಲ, ಅದು ಹೊಡಿತೀವಿ ಇದು ಹೊಡಿತೀವಿ ಅಂತೇಳಿ. ಫಸ್ಟ್ ಆ ಮನೆ ಕಟ್ಕೊಡಿ ಸ್ವಾಮಿ ಅವ್ರಿಗೆ. ನಿಮ್ಮದೇ ಕ್ಷೇತ್ರ ತಾನೆ, ಈ ಮನೆ ಕಟ್ಕೊಡಿ ಫಸ್ಟು. ಮನೆ ಕಟ್ಕೊಡೋ ಯೋಗ್ಯತೆ ಇಲ್ಲ, ಎಲ್ಲ ಬೆಂಕಿ ಇಡೋರೆ. ಶೇಷಗಿರಿ, ಕಾರವಾರ ಇದವ್ರ ನಂಬರ್. ಈ ಸ್ಟೋರಿ ನಿಮಗೆ ಇಲ್ಲ. ಒಂದು ಯಾರೇ ಆಗಿರಲಿ ಸರ್, ಬಡವರು ಯಾರೇ ಆಗಿರಲಿ, ಲಿಂಗಾಯತರಲ್ಲೂ ಬಡವರು ಇರ್ತಾರೆ. ನಾನು ಹೇಳಿದ್ದು ಬಡವರೇ, ಅವರ ಪರವಾಗಿ ನಾವು ನಿಲ್ತೀವಿ. ಒಕ್ಕಲಿಗರೋ ಮತ್ತೊಬ್ಬರೋ ದಲಿತ ಹಿಂದುಳಿದ ಯಾರೇ ಆಗಿರಲಿ, ಇವ್ರ ಬಗ್ಗೆ ಯಾರು ಕೇಳೋರಿಲ್ಲ. ನಾವು ಹೋಗಿದ್ದೀವಿ, ಇವತ್ತು ಕರೆಂಟ್ ವಾಪಸ್ ಬಂದಿದೆ. ಇದಾದ ನಂತರ ಆ ಮನೆಯವ್ರನ್ನ ಮಾತಾಡಿಸಿದ್ದೀವಿ. ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ. ಉತ್ತರ ಕನ್ನಡ ಜಿಲ್ಲೆಯ ಹಲವಾರು ಗ್ರಾಮಗಳ ನಾಗರಿಕರು ಇಂದಿಗೂ ಕೂಡ ಸಮರ್ಪಕವಾದ ವಸತಿ ಮತ್ತು ವಿದ್ಯುತ್ ವ್ಯವಸ್ಥೆ ಇಲ್ಲದೆ ಪರದಾಡ್ತಾ ಇದ್ದಾರೆ. ನಾವೀಗ ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದ ಹರಿಜನ ಕೇರಿಯಲ್ಲಿದ್ದೇವೆ. ಇಲ್ಲಿನ ಒಂದು ಕುಟುಂಬದವ್ರನ್ನೇ ಮಾತಾಡ್ತೀವಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಹನುಮ. ಓಕೆ, ಈಗ ನಿಮ್ಮ ಮನೆ ಪರಿಸ್ಥಿತಿ ಹೇಗುಂಟು? ಮನೆ ತುಂಬ ಇದಾಗ್ಬಿಟ್ಟಿದ್ದಲ್ಲ? ಹೀಗೆ ಮತ್ತೇನಿಲ್ಲ, ಮತ್ತೆಂಥದ್ದಿಲ್ಲ. ಇದು ಹೀಗಾಗಿ ಬಿದ್ದಿದೆ, ಏನು ವ್ಯವಸ್ಥೆ ಇಲ್ಲ, ವ್ಯವಸ್ಥೆ ಯಾರು ಮಾಡ್ಕೊಳ್ಳಿಲ್ಲ. ಈಗ ಗೌರ್ಮೆಂಟ್ ಮನೆಯನ್ನು ತಗೊಳ್ಳಿಲ್ವ ನೀವು? ಗೌರ್ಮೆಂಟ್ ಮನೆಯೇ ಆಗಿದ್ದದು, ಅದು ಮುರಿದು ಹೋಯ್ತಲ್ಲ, ಅದ್ರ ಮೇಲೆ ಮತ್ತೆ ಯಾರು ವ್ಯವಸ್ಥೆ ನೋಡಲಿಲ್ಲ. ಓಕೆ, ನೀವು ಯಾರ ಹತ್ರ ಕೇಳಿಲ್ಲ ಮನೆ ಬೇಕು? ನಾವು ಕೇಳಿದ್ದು, ಮಾಡಿಕೊಡುವ ನಿಮ್ಗೆ ಮಾಡಿಕೊಡುವ ಅಂತ ಹೇಳ್ತಾರೆ, ಯಾರು ಬರೋದಿಲ್ಲ ಮಾಡಿ. ಎಷ್ಟು ವರ್ಷದಿಂದ ಇಲ್ಲಿದ್ರಿ ನೀವು? ನಾವು 20 ವರ್ಷ ದಾಟಿ ಹೋಯ್ತು. ಅದೇ ಏನು ಈಗ ಮನೆ ಪರಿಸ್ಥಿತಿ ಈ ರೀತಿಯಾಗಿ ಆಗಿದೆ? ಯಾರು ಸರ್ಕಾರದಿಂದ ಯಾರು ಬಂದಿಲ್ವಾ ಅಥವಾ ಯಾರು ಹೇಳಿ ಕೇಳಿಲ್ವ ನೀವು? ಹೇಗೆ ಮನೆ ಕೇಳಲಿಕ್ಕೆ ಹೋದರೆ ಜಾಗ ಹೆಸರಿಗಾಗಲಿಲ್ಲ ಅಂತ ಹೇಳೋದು. ಬಿಲ್ ಬಂದಿರೋದ್ರಿಂದ ಈ ಕುಟುಂಬಕ್ಕೆ ವಿದ್ಯುತ್ ಬಿಲ್ಲನ್ನು ಪಾವತಿಸಲು ಆಗಿರಲಿಲ್ಲ. ಈ ವಿಷಯವನ್ನು ನಿಮ್ಮ ರಿಪಬ್ಲಿಕ್ ವಾಹಿನಿ ಪ್ರಸಾರ ಮಾಡ್ತಿದ್ದಂತೆ ಎಚ್ಚೆತ್ತುಕೊಂಡ ಅಧಿಕಾರಿಗಳು, ಸಿಬ್ಬಂದಿಗಳು ಇವರ ಮನೆಗೆ ಆಗಮಿಸಿ ಇವತ್ತು ವಿದ್ಯುತ್ತನ್ನು ನೀಡುವ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಬಡ ಕುಟುಂಬವು ತುಂಬ ನಿಕೃಷ್ಟ ಸ್ಥಿತಿಯಲ್ಲಿರುವ ಮನೆಯಲ್ಲೂ ಕೂಡ ವಾಸವಾಗಿರುವಂಥದ್ದು. ಈ ನಡುವೆ ಈ ಸರ್ಕಾರದ ವಿದ್ಯುತ್ ಯೋಜನೆಯ ಬೆಳಕು ಈ ಮನೆಗೆ ಡಿಸ್ಕನೆಕ್ಟ್ ಮಾಡಿರೋದ್ರಿಂದ ಕುಟುಂಬದವರು ತುಂಬ ಕತ್ಲಲ್ಲಿ ಕಾಲ ಕಳೆಯುವ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ. ಕರೆಂಟ್ ಬಂದಿದೆ, ಆ ಮನೆಯವ್ರ ಹತ್ರ ಅಷ್ಟೇ ಕೇಳೋದು, ಕರೆಂಟ್ ಕಟ್ ಮಾಡಿದ್ರಮ್ಮ ಬಂದಿದೆ ಅಂತ. ಆಮೇಲೆ ಸಂಬಂಧಪಟ್ಟವರು ಅತಿ ಸೈಲಾದರೂ ಓಕೆ, ಆ ಮನೆ ಒಂದು ಕಟ್ಕೊಡ್ರಿ.
ಮನೆ ಕಟ್ಕೊಡಿ. ಸುಮ್ಮನೆ ಯಾರಿಗಾದ್ರೂ ಬೆಂಕಿ ಹಚ್ಚೋದೇ ಕೆಲಸ ಮಾಡಿಬಿಡ್ತಿರಲ್ಲ ಪ್ರತಿಯೊಬ್ಬರು ಕೂಡ. ಓಕೆ, ಇವಿಷ್ಟು ಈ ದಿನದ ಕರ್ನಾಟಕ, ವಿಶೇಷವಾಗಿ ಬಿಗ್ ಇಂಪ್ಯಾಕ್ಟ್.